ಕರೆಕ್ಟಾಗಿ ಹೇಳಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದಡೆ ಸಗೂರವರು ಸುಳ್ಳೋ ಸತ್ಯನೋ ಅಂತ ಗೊತ್ತಾಗಬೇಕು ಅವ್ರು ಹೇಳಿರ್ತಕ್ಕಂಥದ್ದು. ಅವ್ರೀಗ ಡಿಲೇ ಮಾಡ್ತಾರೆ. ಪ್ರಜಾವಾಣಿ ಪತ್ರಿಕೆಯಲ್ಲಿ ಎಡಿಟೋರಿಯಲ್ ಇದು ಏನಂತ ಹೇಳಿದ್ದಾರೆ, ಬಸವರಾಜ್ ವಿರುದ್ಧ ಆರೋಪ ತನಿಖೆ ನಡೆಸುವುದು ಅಗತ್ಯ. ಬಸವರಾಜ್ ವಿರುದ್ಧ ಆರೋಪ ತನಿಖೆ ನಡೆಸುವುದು ಅಗತ್ಯ. ಈ ಪ್ರಕರಣ ಅಂತ್ಯ ಕಾಣಬೇಕಾದರೆ, ತಾರ್ಕಿಕ ಅಂತ್ಯ ಕಾಣಬೇಕಾದರೆ ಪ್ರಕರಣವನ್ನು ಈಗಲಾದರೂ ನ್ಯಾಯಾಂಗ ಅಥವಾ ಲೋಕಾಯುಕ್ತ ತನಿಖೆಗೆ ವಹಿಸುವ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ. ಇದು ಪ್ರಜಾವಾಣಿ ಎಡಿಟೋರಿಯಲ್ಲು ಹಿಂದೂ ಪತ್ರಿಕೆಯಲ್ಲೂ ಬಂದಿದೆ, ಡೆಕ್ಕನ್ ಪತ್ರಿಕೆಯಲ್ಲೂ ಬಂದಿದೆ, ಕನ್ನಡಪ್ರಭದಲ್ಲೂ ಬಂದಿದೆ, ಬೇರೆ ಪತ್ರಿಕೆಯಲ್ಲೂ ಬಂದಿದೆ. ನಿಮ್ಮ ಅಭಿಪ್ರಾಯ ಏನು? ನನ್ನ ಪ್ರಕಾರ ಇನ್ನೂ ಬಂದಿಲ್ಲ, ಕೊನೆಗೆ ಬರ್ತಾ ಇದ್ದೀನಿ ನಾನು. ಹೇಗಾದ್ರೂ ಮಾಡಿ ತರಬೇಕು ಮಾಡ್ತೀನಿ ನಾನು. ಪಾಪ ಗೊತ್ತಿದೆ, ನೀವು ಓದಿದ್ದೀರಲ್ಲ ನೀವು. ನಾನು ನನ್ನ ಸಮಯ ಅಷ್ಟೇ ನೋಡ್ತಿದ್ದೀನಿ, ಏನೂ ನೋಡ್ತಿಲ್ಲ ನಾನು. ನೋಡಿ, ದಿಸ್ ಇಸ್ ಎ ಫೋರಮ್, ಯು ಹ್ಯಾವ್ ಟು ಡಿಸ್ಕಸ್. ಡಿಸ್ಕಸ್ ಮಾಡಬೇಕು. ನೋಡಿ, ಈಗ ಏನಾಗಿದೆ ಅಂತಂದ್ರೆ, ಈಗ ವೀರೇಶನ್ ಅವನು ಅರೆಸ್ಟ್ ಆಗಿದ್ದಾನೆ. ಅವ 7ನೇ ರ್ಯಾಂಕ್ ಪಡ್ಕೊಂಡಿದ್ದ. ಯಾಕೆ ಅರೆಸ್ಟ್ ಮಾಡಿದ್ರು ಅವನ್ನ? ಪ್ರಕಟ ಆಗಿರುತ್ತೆ, ರಿಸಲ್ಟ್ ಬಂದಿರೋದ್ರಲ್ಲಿ 7ನೇ ರ್ಯಾಂಕ್ ಅವ. ಯಾಕೆ ಅವನ್ನ ಅರೆಸ್ಟ್ ಮಾಡಿದ್ದಾರೆ? ಈಗ ADGP ಇದಾರಲ್ಲ, ಅವನ್ನ ಜುಲೈ 4ನೇ ತಾರೀಕು ಸಸ್ಪೆಂಡ್ ಮಾಡಿದ್ದಾರೆ. ಅಲ್ಲಿವರು ಮಾಡಲಿಲ್ಲ, ಇಂಟರ್ನಲ್ ಸೆಕ್ಯೂರಿಟಿ ಕೊಟ್ಟಿದ್ರು, ಮಾಡಿರಲಿಲ್ಲ. ಅವನಿಗೆ ಬಂಪರ್ ಪರೀಕ್ಷೆ ಯಾಕೆ ಮಾಡಬಾರ್ದು? 164 ಸ್ಟೇಟ್ಮೆಂಟ್ ಯಾಕೆ ರೆಕಾರ್ಡ್ ಮಾಡಬಾರ್ದು? ಒಂದು ಇನ್ವೆಸ್ಟಿಗೇಷನ್ ಹೆಂಗ್ ನಡೀತೆ, ಹೆಂಗ್ ನಡಿಬೇಕು, ಹೆಂಗ್ ನಡೆಸ್ತಾವ್ರು, ಇವೆಲ್ಲ ಇಲ್ಲಿ ಚರ್ಚೆ ಸಜೆಸ್ಟ್ ಮಾಡ್ತಿದ್ರಿ. ಮುಖ್ಯಮಂತ್ರಿ ಆದವ್ರಿಗೆ ಇದು ಸಜೆಸ್ಟ್ ಯಾಕೆ ಮಾಡಬಾರ್ದು? ಅದಕ್ಕೆ ಹೇಳ್ತಾ ಇದ್ರಿ 164 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದಾರ. ಯಾಕೆ ಮಾಡಲ್ಲ? ಇಟ್ ಈಸ್ ದೇರ್ ಪ್ರೆರೋಗೇಟಿವ್. 164 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದಾರ. ಇದೇನ್ ಸರ್ ಹಿಂಗೆ? ನಾನು ನೋಡಿ, ಐ ಡಿಮ್ಯಾಂಡ್ ಐಒಗಳಿಗೆ, ಡಿಪಾರ್ಟ್ಮೆಂಟ್ಗೆ ಅವ್ರಿಗೆ ಬೇಕಾದಷ್ಟು ಟ್ರೈನಿಂಗ್ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಯಾವ್ಯಾವ್ದು ಮಾಡಬೇಕು, ಯಾರಿಗೆ ಮಂಪರ್ ಮಾಡಬೇಕು, ಯಾರಿಗೆ ಒದೆ ಬಿಡಬೇಕು, ಯಾರಿಗೆ ನಕ್ತ ಭಯ ಬಿಡಿಸ್ಬೇಕು ಅನ್ನೋದೆಲ್ಲ ಟ್ರೈನ್ ಆಗಿರ್ತಾರೆ, ಅವ್ರು ಮಾಡ್ತಾರೆ ಸರ್. ನಾವಿಲ್ಲಿ ಶಾಸನದಲ್ಲಿ ಕೂತ್ಕೊಂಡು ಹಿಂಗ್ ಮಾಡಿ ಆಯ್ತ್ರಿ. ನಾನು ಇನ್ವೆಸ್ಟಿಗೇಷನ್ ಹಿಂಗ್ ಮಾಡ್ರಪ್ಪ ಅಂತ ಹೇಳ್ತಾ ಇದ್ದೀನಿ. ಮಾಡ್ಕೂಡ್ದ ಅವ್ರಿಗೆ ಬಿಟ್ಬಿಡ್ಬೇಕಾ? ಮಾಹಿತಿ ಇರುತ್ತೆ, ಈಗ ಬರೀ ಪ್ರಿಯಾಂಕನ ಒಬ್ಬನ ಕರೆದ್ಬಿಟ್ಟು ಪ್ರಭು ಚವ್ಹಾಣ್ ಕರೀದೇನೆ, ಬಸವರಾಜ್ ಕರೀದೇನೆ, ಯತ್ನಾಳ್ ಕರೀದೇನೆ, ಇದ್ಬಿಟ್ಟು ಸುಮ್ಮನೆ ಇದ್ಬಿಡ್ಬೇಕಾ? ಯಾವ ಇನ್ವೆಸ್ಟಿಗೇಷನ್ ಇದು? ಅವ್ರ ಏಜೆನ್ಸಿ ಅವ್ರು ಕರೀಬೇಕಲ್ಲ, ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಏನಾದ್ರು ಮಾಡ್ಲಿ ಅನ್ನೋದಿಲ್ಲ. ಈಗ ನಾನೇನ್ ಹೇಳ್ತೀನಿ, ಮಾಡೋದು ಬಿಡೋದು ಅವ್ರಿಗೆ ಮಾಡೋದು. ಸರ್ಕಾರ, ಹೋಮ್ ಮಿನಿಸ್ಟರ್ ಇದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ. ಇನ್ವೆಸ್ಟಿಗೇಷನ್ ಸರಿಯಾದ ದಾರಿನಲ್ಲಿ ನಡೀಲಿ, ಕಾನೂನು ಪ್ರಕಾರ ನಡೀಲಿ, ಫೇರ್ ಆಗಿ ನಡೀಲಿ. ಸೋಫಾ ಮಿಸ್ಟರ್ ಅಮೃತ್ ಪೌಲ್ ಅವರು 164 ಸ್ಟೇಟ್ಮೆಂಟೇ ಮಾಡಿಲ್ಲ. ಸ್ಟೇಟ್ಮೆಂಟ್ ಮಾಡಿದ್ರೆ ಕೋರ್ಟ್ ಮುಂದೆ ತಗೊಂಡೋಗಿ ಪ್ರೊಡ್ಯೂಸ್ ಮಾಡಿ 164 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ರೆ ವಾಟ್ ಇಸ್ ದಿ ಟ್ರೂತ್ ವಿಲ್ ಕಮ್ ಔಟ್. ಈಗ ಇವ್ರ ಹತ್ರ ಇತ್ತು ಸ್ಟ್ರಾಂಗ್ ರೂಮ್ದು. ಆ ಸ್ಟ್ರಾಂಗ್ ರೂಮ್ನ ಕೀ ಕೊಟ್ಟು ಪೊಲೀಸ್ನವ್ರು ಕಳಿಸಿ ಖಾಲಿ ಪತ್ರಿಕೆಯಲ್ಲಿ ಬರೆಸಿರೋರು ಯಾರು? ADGP. ಯಾರು ಇನ್ಸ್ಟ್ರಕ್ಷನ್ ಮೇಲೆ ಬರೆದ್ರು? ಯಾಕೆ ಬರೆದ್ರು? ಅದು ಗೊತ್ತಾಗಬೇಕು ಜನಗಳಿಗೆ, ಇಡೀ ರಾಜ್ಯದ ಜನರಿಗೆ ಗೊತ್ತಾಗಬೇಕು. ಹೇಳಿದ್ರು ಈಗ ಇಂಥ ಪ್ರಕರಣ ಆಗಬಾರದು. ಈ ಪ್ರಕರಣ ಆಗಿದೆ ಅಂತಂದ್ರೆ
ಈಗ ನಾನೇ ಹೇಳಿದ್ದಲ್ಲ, ಮೊದಲು ಹೇಳಿದ್ರು 24/3/2022ರಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಅಂದ್ರು. ಆಮೇಲೆ ಅಕ್ರಮ ಆಗಿದೆ ಅಂತಂದ್ರು. ಆಮೇಲೆ CID ಎಂಕ್ವೈರಿ ಕೊಟ್ರು. ಇದೆಲ್ಲ ಆಗಿದೆ ಅಂತೇಳಿ ಈಗ 97 ಜನ ಅರೆಸ್ಟ್ ಮಾಡಿದ್ದಾರೆ. ಸುಮಾರು 22 ಜನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಇದು ಇಷ್ಟು